ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬಿಳಗಿ ಪಟ್ಟಣದಲ್ಲಿ ನಡೆದ ದಿನಾಂಕ 2-3-2026 ರಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯ ಕಾರ್ಯಕ್ರಮ ಜಿಎಲ್ಬಿಸಿಯಿಂದ ಅಂಬೇಡ್ಕರ್ ಸರ್ಕಲ್ ಹಾಗೂ ಬಸವೇಶ್ವರ ಸರ್ಕಲ್ ಮತ್ತು ಶಿವಾಜಿ ಸರ್ಕಲ್ನಿಂದ ಕಲ್ಮಠದವರೆಗೆ ಸುಮಂಗಲೆಯರು ಆರತಿ ಕುಂಭಮೇಳದೊಂದಿಗೆ ಡೊಳ್ಳು ಹಲಗಿ ಮಜಲು ಸಹಿತ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರವನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಭಾರೀ ವಿಜೃಂಭಣೆಯಿಂದ ಹೆಣ್ಣು ಮಕ್ಕಳು, ತಾಯಂದಿರು, ಜಂಗಮ ಸಮಾಜದ ಹಿರಿಯರು, ಯುವಕ ಮಿತ್ರರು ಎಲ್ಲರೂ ಸೇರಿಕೊಂಡು ಮೆರವಣಿಗೆ ಮುಖಾಂತರ ಶ್ರೀ ಕಲ್ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸ್ವಾಮೀಜಿಗಳು, ದಿವ್ಯ ಸಾನ್ನಿಧ್ಯ ಶ್ರೀ ಶ.ಬ. ರುದ್ರಮನಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಕಲ್ಯಾಣ ಹಿರೇಮಠ ಗಿರಿಸಾಗರ, ಶ್ರೀ ಶ.ಬ. ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಕಲ್ಮಠ ಬೀಳಗಿ, ಶ್ರೀ ಮ.ನ. ಪ್ರ. ಚನ್ನಬಸವ ಮಹಾಸ್ವಾಮಿಗಳು, ಶ್ರೀ ಸೋಮಪ್ಪಯ್ಯನ ಮಠ ಪೂಜ್ಯ ಶ್ರೀ ಶೇಷಪ್ಪಯ್ಯ ಸ್ವಾಮಿಗಳು, ಶ್ರೀ ದಿಗಂಬರೇಶ್ವರ ಮಠ ನಾಗರಾಳ, ಪೂಜ್ಯ ಶ್ರೀ ಶ್ರೀ ಶಿವಾನಂದ ದೇವರು, ಶ್ರೀ ಬ್ರಹ್ಮನ್ ಮಠ ಬೆಳಗಿ, ಶ್ರೀ ವೇದಮೂರ್ತಿ ಸಿದ್ದಯ್ಯ ಸ್ವಾಮಿಗಳು, ಶ್ರೀ ಹುಚ್ಚಪ್ಪಯ್ಯನ ಮಠ ಬೀಳಗಿ. ಶಶಿಗೆ ನೀರು ಬಿಡುವ ಮೂಲಕ ಕಾರ್ಯಕ್ರಮ, ನಿರೂಪಣೆ ಶೇಖರ್ ಗೊಳಸಂಗಿ, ಸ್ವಾಗತ ಭಾಷಣ ಶ್ರೀಶೈಲ್ ಯಂಕಂಚಿ, ಪ್ರಸ್ತಾವಿಕ ನುಡಿ ಶಿವಾನಂದ್ ಯಾಳವರ್ ಮಠ, ಪ್ರತಿಭಾ ಪುರಸ್ಕಾರ ಸನ್ಮಾನ ಮಾಡಲಾಯಿತು ಹಾಗೂ ಅನ್ನ ಸಂತರ್ಪಣೆ ಮಾಡಿದ ಆನಂದ್ ಜೇಡಿ ಮಠ ಇವರಿಗೂ ಕೂಡ ಸನ್ಮಾನಿಸಲಾಯಿತು ಹಾಗೂ ಸಮಾಜದ ಗುರು ಹಿರಿಯರು, ಹೆಣ್ಣು ಮಕ್ಕಳು, ತಾಯಂದಿರು, ಯುವಕ ಮಿತ್ರರು ಎಲ್ಲರೂ ಸೇರಿಕೊಂಡು ಅನ್ಯಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಈ ಕಾರ್ಯಕ್ರಮ ಅದ್ದೂರಿಯಿಂದ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುತ್ತಾ ಈ ಕಾರ್ಯಕ್ರಮ ಜರುಗಿತು. ವರದಿ ಶೇಖ್.
ಪೀಠದ ಜಗದ್ಗುರುಗಳ जय जय श्री
ಸಂಗಮದ ದಿವ್ಯ ಸಾನ್ನಿಧ್ಯವನ್ನು ಎಲ್ಲರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಬಾಗಲಕೋಟೆ ಜಿಲ್ಲೆಯ ಬೆಳಗ್ಗೆ ಪಟ್ಟಣದಲ್ಲಿ ಇಂದು ಹಮ್ಮಿಕೊಂಡಿರ್ತಕ್ಕಂಥ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಉತ್ಸವ ಹಾಗೂ ಭಾವೈಕ್ಯ ಸಂಗಮ 2026 ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯದ ಪೀಠವನ್ನು ಅಲಂಕರಿಸಿರ್ತಕ್ಕಂಥ ಗಿರಿಸಾಗರದ ಷಡಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕಲ್ಯಾಣ ಎರಂಬಳಿ ಗಿರಿಸಾಗರ, ಷಡಸ್ಥಲ ಬ್ರಹ್ಮಿ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ ಬೆಳಗ್ಗೆ ಅಲಗಲಿ, ಶ್ರೀಮನ್ ನಿರಂಜನ ಬ್ರಹ್ಮ ಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳು ಸ್ವರೂಪ ಬೆಳಗ್ಗೆ, ಷಡಸ್ಥಲ ಬ್ರಹ್ಮಿ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚರಂತಿ ಮಠ ಕುಂದರ್ಗಿ ಇವರ ಪಾದಾಚರಣೆಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ, ಈ ಸಮಾರಂಭದಲ್ಲಿ ಸಮ್ಮುಖ ಸ್ಥಾನದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಲಿಂಗಪ್ಪಯ್ಯ ಮಹಾಸ್ವಾಮಿಗಳು ದೇವಂಬರಿ ಮಠ ನಾಗರಾಳ ಹಾಗೂ ಪೂಜ್ಯ ಶ್ರೀ ಶಿವಾನಂದ ದೇವರು ಶ್ರೀ ಬೃಹನ್ಮಠ ಬೀಳಿಗೆ ಹಾಗೂ ಸುನಾಗ, ಇನ್ನೋರ್ವ ನಮ್ಮೂರಿನ ಯುವ ಪೂಜ್ಯರಾಗಿರ್ತಕ್ಕಂಥ ವೇದಮೂರ್ತಿ ಶ್ರೀ ಫಕೀರಯ್ಯ ಮಹಾಸ್ವಾಮಿಗಳು ಚತುರ್ಮಠ ಬೀಳಿಗೆ ಇವರಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಸುಮಂಗಲೆಯರು, ವಿಶೇಷವಾಗಿ ಸುಮಂಗಲೆಯರು ತಾವೆಲ್ಲ ತುಂಬ ಹೊತ್ಕೊಂಡು ಬಂದು ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರಗನ್ನು ತಂದು ಕೊಟ್ಟಿರ್ತಕ್ಕಂಥ ಎಲ್ಲ ಮಾತೆಯರೇ, ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿರ್ತಕ್ಕಂಥ ಈ ಉತ್ಸವದಲ್ಲಿ ಪಾಲ್ಗೊಂಡು ಅದಕ್ಕೊಂದು ಮೆರಗನ್ನು ತಂದಿರ್ತಕ್ಕಂಥ ನಮ್ಮ ಊರಿನ ಎಲ್ಲ ಯಾವತ್ತೂ ಸರ್ವಧರ್ಮದ ಸಮಾಜ ಬಾಂಧವರೇ, ತಮಗೆಲ್ಲರಿಗೂ ಅನಂತ ಕೋಟಿ ನಮಸ್ಕಾರ. ಮತ್ತು ಇವತ್ತು ನಾವೆಲ್ಲ ಏನು ಮಾಡಿವಿ ಅಂತ ಹೇಳಿದ್ರೆ, ಆ ಜೋಳಿಗೆ ಗೂಟಕ್ಕೆ ಬಿದ್ದದ, ಬೆತ್ತ ಗಾಡಿ ಮ್ಯಾಗ ಎಲ್ಲೋ ನೇತಾಡಕತ್ತದ, ಇದನ್ನು ನಾವೆಲ್ಲರೂ ದೊಡ್ಡ ಮನಸ್ಸಿಂದ ಸ್ವೀಕಾರ ಮಾಡೋದು. ಹಿಂಗಾಗಿ ಏನಾಗಿದೆ ಅಂತಂದ್ರೆ, ಅವು ಕೇವಲ ಇವ್ರೇನು ಕೂತಿರ್ತಾರೆ ಅವ್ರಿಗೆ ಅಡ್ಡ ಸೀಮಿತ ಏನು ಅನ್ನೋ ಮಟ್ಟಿಗೆ ನಾವು ಇಲ್ಲೆಲ್ಲ ಇದರಿಗೆ ಕುಂತವರು ಒಂದು ಚೌಕಟ್ಟು ಹಾಕೊಂಡು ಬಿಟ್ಬಿಟ್ಟಿವಿ. ದಯವಿಟ್ಟು ಹಿಂಗೆ ಆಗಬಾರ್ದು. ಯಾವುದೇ ಒಂದು ಹೊಸ ಶಕ್ತಿ ಉಟ್ಕೋಬೇಕಾದ್ರೆ ಹಿಂದೆ ಅಂತಕ್ಕಂಥ ಶಕ್ತಿಯ ಕೊರತೆ ಆದಾಗ ಒಂದು ಹೊಸ ಯಾವುದೋ ಹುಟ್ಕೊಂಡಿರ್ತದೆ. ಇದನ್ನು ನಾವೆಲ್ಲರೂ ಏನು ಮಾಡ್ಬೇಕೈತೆ ಅಂದ್ರೆ ಇವತ್ತು ಅವಲೋಕನ ಮಾಡ್ಕೊಳ್ಬೇಕು. ಇಂಥ ಎಲ್ಲ ಉತ್ಸವಗಳು ಏನಾಗಬೇಕು ಅಂತ ಹೇಳಿದ್ರೆ, ಯಾಕೆ ಉತ್ಸವಗಳನ್ನು ನಾವು ಆಚರಣೆ ಮಾಡ್ತೀವಿ, ಆ ಉತ್ಸವದಿಂದ ನಮ್ಮೊಳಗೆ ಏನು ಪರಿವರ್ತನೆ ಬರಬೇಕು. ಸುಮಾರು ಆದರೂ ಮಾಡೋರು ಇನ್ನೊಂದು ಸ್ವಲ್ಪ ಏನಾಗ್ತದೆ, ಹುಮ್ಮಸ್ ಬರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇದನ್ನೇನು ಪ್ರತಿ ವರ್ಷ ಈ ಆಚರಣೆ ಅದು ಅದ್ಧೂರಿಯಾಗಿ ಮತ್ತು ಅದ್ಭುತವಾಗಿ ಸಾಗಿ ಬಂದಿದೆ. ಇದಕ್ಕೆ ಪೂಜ್ಯರ ಶುಭ ಆಶೀರ್ವಾದವೇ ಕಾರಣ. ಒಟ್ಟಾರೆಯಾಗಿ ಈ ವರ್ಷ ಆ ರೇಣುಕರು ಏನು ಮಾಡಲಿ ಅಂದ್ರೆ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವ ಹಾಗೂ ಭಾವೈಕ್ಯತೆ ಸಂಗಮ ಸಮಾರಂಭದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವಂತಹ ಷಟಸ್ಥಳ ಬ್ರಾಹ್ಮಿ ಗುರುಪಾದ ಶಿವಾಚಾರ್ಯ ಶ್ರೀಗಳಿಗೆ ಶರಣಾರ್ಥಿಯನ್ನು ಅರ್ಪಿಸ್ತಾರೆ. ಅದೇ ರೀತಿಯಾಗಿ ಕುಂದರಗಿಯಲ್ಲಿ ದೊಡ್ಡಯಾಳ ಬೃಹನ್ ಮಠದ ಸುನಗದ ವೀರೇಶ್ವರ ಆಶ್ರಮದ ಶಿವಾನಂದ ದೇವರವರಲ್ಲಿ, ಬೆಳಿಗ್ಗೆಯ ಸೋಮಪ್ಪಯ್ಯನ ಮಠದ ಪರಮ ಪೂಜ್ಯರಾಗಿರುವಂತಹ ಶ್ರೀಮಾನ್ ನಿರಂಜನ ಬ್ರಹ್ಮ ಸ್ವರೂಪ ಚನ್ನಬಸವ ಮಹಾಸ್ವಾಮಿಗಳಲ್ಲಿ, ನಾಗರಾಳ ಪಂಚಾಚಾರ್ಯ
ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡಕತ್ತೀವಿ. ಆದ್ರೆ ನಮ್ಮ ಬೆಳಗ್ಗೆ ಒಳಗೆ ಏನಪ್ಪ ಅಂದ್ರೆ ಭಾವೈಕ್ಯತೆ ಸಂಗಮ ಅಂತ ಒಂದು ವಿಶೇಷ ಪದ ಹಾಕೊಂಡಿದ್ದೀವಿ. ಇದು ಭಾಳ ಹಿಡಿಸ್ತೆ ನನಗೆ. ಯಾಕಂದ್ರೆ ರೇಣುಕಾದಿ ಪಂಚಾಚಾರ್ಯರು ಕೇವಲ ಒಂದ ಧರ್ಮಕ್ಕೆ ಜಯ ಅಂತ ಅಂದಿಲ್ಲ, ಅವರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ಯಾರ. ಅಂದ್ರೆ ಈ ಭೂಮಂಡಲದೊಳಗೆ ಎಷ್ಟೆಲ್ಲ ಧರ್ಮಗಳದಾವಲ್ಲ, ಆ ಎಲ್ಲ ಧರ್ಮಕ್ಕೂ ಕೂಡ ಜಯವಾಗಲಿ ಅಂತಕ್ಕಂತಹ ತತ್ವವನ್ನು ಸಾರಿರ್ತಕ್ಕಂಥದ್ದು ಯಾರು ಅಂದ್ರೆ ಅದು ರೇಣುಕಾದಿ ಪಂಚಾಚಾರ್ಯರು ಅಂತಕ್ಕಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ತಿಳಿಬೇಕು. ಯಾಕಂದ್ರೆ ರೇಣುಕಾಚಾರ್ಯರ ಜಯಂತಿ ಅಂದ್ರೆ ಕೇವಲ ಜಂಗಮರಿ ಅಷ್ಟೇ ಸಂಬಂಧ ಏನೋ ಅಂತ ಕೆಲವೊಂದಿಷ್ಟು ಮಂದಿ ತಲೆಯಾಗಿರ್ತದೆ. ಅದಕ್ಕೆ ರೇಣುಕಾದಿ ಪಂಚಾಚಾರ್ಯರು ಸರ್ವ ಧರ್ಮಗಳನ್ನು ಪ್ರೀತಿಸುವಂಥವ್ರು ಅವರು. ಅದಕ್ಕೆ ಅಂಥವರ ಜಯಂತಿಗಳನ್ನ ಎಲ್ಲರೂ ಸೇರಿಕೊಂಡು ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಜಾತಿ ಧರ್ಮ ಭೇದ ಭಾವಗಳನ್ನು ನಾವು ಯಾರ್ದು ಮಾಡ್ದೇನೆ ಎಲ್ಲರೂ ಸೇರಿಕೊಂಡು ಮಾಡ್ತಕ್ಕಂತಹ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ. ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮದೊಳಗೆ ಸುಮ್ಮನೆ ಒಂದು ದಿವಸ ಬರುವುದು ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋದು ಆಗಬಾರ್ದು. ಅದಕ್ಕೆ ತಾವೆಲ್ಲರೂ ಆ ರೇಣುಕಾಚಾರ್ಯರ ಏನು ತತ್ವಗಳದಾವಲ್ಲ, ಪಂಚಾಚಾರ್ಯ ತತ್ವಗಳದಾವಲ್ಲ, ಯಾಕಂದ್ರೆ ನಾವು ಜಂಗಮರ ಮಕ್ಕಳು. ಏನಾಗ್ಬಿಟ್ಟದಂತ ಹೇಳಿದ್ರು, ಪ್ರಾರಂಭಿಕವಾಗಿ ನಮ್ಮ ಗುರುಗಳು ಹೇಳಿದ್ರು, ಇವತ್ತೆಲ್ಲ ಬೆತ್ತಗಳ ಗುಡ್ಡಕ್ಕೆ ಹೋಗ್ಯಾವು, ಜೋಳಿಗೆ ಅಂತಕ್ಕಂಥದ್ದು ಗುಡ್ಡಕ್ಕೆ ಹೋಗೈತಿ ಅಂದ್ರೆ ನಮ್ಗೆ ಏನಾಗ್ಬಿಟ್ಟದ ಅಂದ್ರೆ ನಾವು ಸ್ವಾಮಿಗಳು ಅಂತ ಅಹಂಕಾರ ಭಾಳ ತುಂಬಿಟ್ಟೈತಿ. ನನ್ನ ಪ್ರಕಾರ ನಾವು ಮತ್ತೊಂದು ಕಡೆ ಯಾರನ್ನೂ ವಿಚಾರಿಸಕ್ಕೆ ಹೋಗೋದಿಲ್ಲ, ನಮ್ಮ ಮನೆಗೆ ಅವ್ರು ಬರಲಿ ಅಂತೀವಿ ನಾವು. ಆದ್ರೆ ಸಮಾಜವನ್ನು ತಿದ್ದಬೇಕಾಗಿತ್ತಂದ್ರೆ ನಾವು ಮೊದಲು ಮಣಿ ಮಠ ಬಿಡಬೇಕಾಗ್ಯದ. ಮಣಿ ಮಠ ಬಿಟ್ಟಾಗ ಏನಾಗ್ತದ ಅಂದ್ರೆ ನಿಜವಾಗ್ಲೂ ಗುರು ಅಂತಕ್ಕಂತಹ ಸ್ಥಾನಕ್ಕೆ ಅರ್ಹರಾಗ್ತೀವಿ ನಾವು. ಅದಕ್ಕೆ ಸಮಾಜವನ್ನು ಒಗ್ಗೂಡಿಸುವಂತಹ ಶಕ್ತಿ ಗುರುಗಿರ್ತದ, ಜಂಗಮರಿಗಿರ್ತದ. ಆದ್ರೆ ಆ ಜಂಗಮರಿಗೆ ನಿಜವಾಗಿರುವಂತಹ ಗುರುವಿನ ಸ್ಥಾನ ಬರಬೇಕು ಅಂದ್ರೆ ನಾವು ನಮ್ಮತನ ಅಂತಕ್ಕಂಥದ್ದು, ನಾವು ದೊಡ್ಡವರು, ನಾವು ಗುರುವಿನ ಸ್ಥಾನದಾಗ ಅದೀವಿ ಅಂತಕ್ಕಂಥದ್ದು ಬಿಟ್ಟ ಮನೆಗೆ ನಾವು ಜೋಳಿಗೆ ಹಿಡ್ಕೊಂಡು ಹೋದಿವಂದ್ರೆ ಆ ಯಾವ ಜೋಳಿಗೆ ಅಂದ್ರೆ ಸಮಾನತೆಯ ಜೋಳಿಗೆ. ಆ ಜೋಳಿಗೆ ಹಿಡ್ಕೊಂಡು ಹೋದಿವಂದ್ರೆ ನಿಜವಾಗ್ಲೂ ಕೂಡ ಈ ರೇಣುಕಾಚಾರ್ಯರು ನಮಗೆ ಸಮಾಜಕ್ಕೆ ಹಾಕಿಕೊಟ್ಟಿರುವಂತಹ ಅಡಿಪಾಯವನ್ನ ಸದೃಢವಾಗಿ ಉಳಿಸ್ಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥದ್ದನ್ನ ಹೇಳ್ತಾ ಆ ರೇಣುಕಾಚಾರ್ಯ ಜಯಂತಿ ಆಚರಣೆ ಒಳಗೆ ತಾವೆಲ್ಲ ಭಾಗಿಯಾಗಿರಿ. ಆ ಗಂಗಾಧರ ಜಗದ್ಗುರುಗಳವರು ಮಣ್ಣಿನ ದಿವಸ ಹೇಳಿದ್ನಿ, ಅವರೇನು ಸಂಸ್ಕೃತ ಅಧ್ಯಯನಾದಿಗಳನ್ನು ಮಾಡಿದವರಲ್ಲ. ಮಾಡಿಲ್ಲ ಅಂತಂದ್ರು ಇದನ್ನ ಘೋಷಣೆಯನ್ನು ಮಾಡಿದವರು ಯಾರು ಅಂದ್ರೆ ಇಂದಿನ ರಂಭಾಪುರಿ ಪೀಠದ ಜಗದ್ಗುರುಗಳು, ಲಿಂಗೈಕ್ಯರಾಗಿರುವಂತಹ ವೀರ ಗಂಗಾಧರ ಜಗದ್ಗುರುಗಳು ಘೋಷಣೆ ಮಾಡಿದಂತ ಇದು ವಾಕ್ಯ. ಆದ್ರೆ ಇಲ್ಲಿ ಮಾನವ ಧರ್ಮ ಅನ್ನುವಂಥದ್ದನ್ನು ಎಲ್ಲಾ ಜಾತಿ, ಇದೇ ಜಾತಿ ಬರೀ ಜಂಗಮರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಜಯವಾಗಲಿ, ಎಲ್ಲರಿಗೂ ಏನಾಗಬೇಕು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥದ್ದನ್ನು ಘೋಷಣೆಯನ್ನು ಮಾಡಿದ್ರಲ್ಲ, ನಾವು ಆ ತೆರನಾಗಬೇಕು. ನಾವು ಜಂಗಮರು ಅಂತಂದ್ರೆ ಗುರುಗಳು ಸ್ಥಾನದಾಗಿರೋರು ನಾವು ಗುರು ಅಂಗಿ ಆಗಿರ್ಬೇಕು, ಕುಹಕ ಬುದ್ಧಿ ಆಗಿರಬಾರ್ದು. ಹೇಳಿದ್ರಲ್ಲ, ನಾವು ಕೆರೆಯೊಳಗೆ ಕೋಣ ಬಿಡ್ಬಾರ್ದಂತ, ಜಂಗಮರ್ನವ್ರು ಏನೋ ಅಂದ್ರು ನೀರಾಗ ಬಿಡ್ಬಾರ್ದಂತ ಅಂದಾರೆ, ಕೋಣ ನೀರಾಗ ಬಿಡ್ಬಾರ್ದಂತ, ಸ್ವಾಮಿಗಳು ನೂರಾಗ ಬಿಡ್ಬಾರ್ದಂತಂದ್ರು ನನ್ನ ಮಣ್ಣೊಂದು ಊರೊಳಗೆ. ನೀವು ಪ್ರಾಕ್ಟಿಕಲ್ ನೀವೇನು ಅಂದಿರ್ಬೋದು, ನನಗೆ ಅಂದಾರ ಏನು ಮೈಕ್ 10 ನಿಮಿಷ ಆಗಿದ್ದಲ್ಲ ಅಂದ ಮೈಕ್ ತಗೊಂಡು, ಅದು ಗುರುನಾಥಾಗ ಅಜ್ಜಗ ಎಲ್ಲ ಗೊತ್ತೈತಿ, ಹೌದಲ್ಲ, ಗುರುನಾಥ್ ಹಿರೇಮಠರು ಚೋಳಮಠ ಅವ್ರಿಗೆ ಗೊತ್ತೈತಿ. ಅದನ್ನು ನಾನು 10 ನಿಮಿಷ ನೀವು ಅದಕ್ಕೆ ನಾನು ಹೇಳ್ತಿರ್ತೇನೆ, ಟೈಮ್ ಎಷ್ಟು ಕೊಟ್ಟರೆ ಅಷ್ಟೇ, ಅದಕ್ಕಿಂತ ಪೂರ್ವದಲ್ಲೇ ಬಿಟ್ಟಿರ್ತೇವೆ ನಾವು. ಆದ್ರೆ ಬುದ್ಧಿ ತಿದ್ದಿ ಹೇಳಿದ್ರಂತಂದ್ರೆ ಏನಾಗತ್ತಂದ್ರೆ ಕಟು ಆಕೈತಲ್ಲ, ಕಟು ಆದದ್ದು ಸತ್ಯ ಇರ್ತೈತೆ ಅಂತ ಹೇಳಿ ನಾವು ಅರ್ಥ. ಏನು ಗೊತ್ತ, ಇವ್ರು ಹೇಳುವಂಥ ದೊಡ್ಡ ಸುಳ್ಳು ಏನು ಅಂದ್ರೆ, ನಮ್ಮ ಮನೆಯಾಗೆಲ್ಲ ನಂದ, ನಾ ಏನು ಹೇಳ್ತೀನಿ ಅದ, ಹೊರಗೆ ಹಂಗಂತಾರೆ, ಮನೆಗೆ ಬಂದ ನಿಮ್ಮನ್ನು ಕೇಳ್ತಾರೆ ಹೆಂಗೆ ಮಾಡೋದ ಹೆಂಗೆ ಅಂತೇಳಿ. ಮತ್ತು ನೀವು ಹೇಳೋ ದೊಡ್ಡ ಸುಳ್ಳು ಏನು ಅಂದ್ರೆ, ನಮ್ಮ ಮನ್ಯಾಗ ಎಲ್ಲರೂ ನಮ್ಮ ಮಲಕರದಾರೆ ಎಲ್ಲ ಒಂದು ಮಾತು ಅವ್ರನ್ನ ಕೇಳಿ ಹೇಳ್ತೀನಿ ಅಂತ ಒಳಗೆ ಬಂದು ನೀವೇನು ಹೇಳ್ತೀರೋ ಅದ. ಮತ್ತು ನಮ್ಮಂತವ್ರು ಹೇಳೋ ದೊಡ್ಡ ಸುಳ್ಳು ಏನು ಅಂದ್ರೆ, ಸಮಯದ ಅಭಾವ ಐತಿ, ಎರಡ ಮಾತು ಮಾತಾಡ್ತೀನಿ ಅಂತ. ಯಾಕಂದ್ರೆ ಇದನ್ನ ಸ್ಟಾರ್ಟಿಂಗ್ನಾಗ ಹೇಳ್ತೀವಿ, ಒಟ್ಟಾರೆ ಎರಡ ಮಾತನಾಗ ಹುಷಾರಲ್ಲ ನಾವು. ಇವತ್ತಿನ ದಿವಸ ರೇಣುಕಾಚಾರ್ಯರ ಜಯಂತ್ಯುತ್ಸವದ
ತನ್ನಿಮಿತ್ತವಾಗಿ ನಡ್ಕೊಂಬಂದಿರುವಂಥ ಭಾವೈಕ್ಯ ಸಮ್ಮೇಳನ ಬಹಳಷ್ಟು ಅದ್ಭುತವಾಗಿ ನಡೆದೈತೆ. ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯುತ್ಸವ ಆಗಿರ್ಬೋದು ಅಥವಾ ಬೇರೆ ಯಾರ್ದ ಮಹಾತ್ಮರ ಜಯಂತ್ಯುತ್ಸವ ಆಗಿರ್ಬೋದು, ಯಾಕೆ ನಾವು ಮಾಡ್ತೀವಿ, ಯಾಕೆ ಆಚರಣೆ ಮಾಡ್ತೀವಿ? ಜಯಂತಿ ಅಂದ್ರೆ ಏನ್ರಿ? ಹುಟ್ಟಿದ್ದು ಅಂತ. ಮತ್ತೆ ನಾವು ಹುಟ್ಟಿರ್ತೀವಿ, ನಮ್ಮ ಹುಟ್ಟಿದ ಹಬ್ಬವನ್ನು ಹೆಂಗೆ ಆಚರಣೆ ಮಾಡ್ತೀವಿ? ಮನೆ ಒಳಗೆ ಕೇಕ್ ಕಟ್ ಮಾಡ್ಕೊಂಡು, ನಮ್ದಲ್ರಿ, ನಿಮ್ದೆಲ್ಲ ಹೇಳ್ತೀವಿ. ಮನೆ ಒಳಗೆ ಕೇಕ್ ಕಟ್ ಮಾಡಿ ಆಚರಣೆ ಮಾಡ್ತೀವಿ. ಮತ್ತು ಮಹಾತ್ಮರ ಜಯಂತ್ಯುತ್ಸವವನ್ನು ಇಷ್ಟೆಲ್ಲ ಅದ್ಭುತವಾಗಿ ಅದ್ದೂರಿಯಾಗಿ ಯಾಕೆ ಆಚರಣೆ ಮಾಡ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ, ಸಾಮಾನ್ಯವಾಗಿ ಮನುಷ್ಯರು ಹುಟ್ಟೋದು ಸ್ವಾರ್ಥಕ್ಕಾಗಿ ಹುಟ್ಟಿರ್ತಾರಂತ, ಇಂಥ ಮಹಾತ್ಮರು ಹುಟ್ಟಿರುವಂಥದ್ದು ಜಗದೋದ್ಧಾರಕ್ಕಾಗಿ ಹುಟ್ಟಿರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಅಂಥ ಮಹಾತ್ಮರ ಜಯಂತಿಯನ್ನು ಹಿಂಗೆ ಭಕ್ತಾದಿಗಳೆಲ್ಲ ಸೇರ್ಕೊಂಡು ಆಚರಣೆ ಮಾಡುವಂಥದ್ದು. ನೀವೆಲ್ಲ ಕೇಳಿರ್ಬೋದು, ರೇಣುಕಾಚಾರ್ಯರ ಜಯಂತಿಗೆ ಜಯಂತಿ ಉತ್ಸವ ಅನ್ನಂಗಿಲ್ಲ. ಭಾಳ ಕಡೆ ಓದಿರ್ತೀರಿ, ಏನಂತಾರೆ? ಯುಗಮಾನೋತ್ಸವ ಅಂತ ಕರೀತಾರೆ. ಯಾಕೆ ಯುಗಮಾನೋತ್ಸವ ಅಂತ ತಿಳ್ಕೊಂಡು ಕರೀತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ, 4 ಯುಗಗಳಲ್ಲೂ ಸಹಿತ ರೇಣುಕಾಚಾರ್ಯರು ಅವತರಿಸಿ ಬಂದಿದ್ರು ಅನ್ನುವಂಥ ಕಾರಣಕ್ಕಾಗಿ ಅವರ ಜಯಂತಿಯನ್ನು ಒಂದು ಯುಗದೊಳಗೆ ಹುಟ್ಟಿದ ಜಯಂತಿ ಮಾಡ್ತೀವಿ, ಎಲ್ಲ ಯುಗದಲ್ಲೂ ಅವತರಿಸಿ ಬಂದಾರ ಅನ್ನುವಂಥ ಕಾರಣಕ್ಕಾಗಿ ಯುಗಮಾನೋತ್ಸವ ಅನ್ನುವಂಥದ್ದನ್ನು ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು. ಬಹುಶಃ ನಿಮಗೆಲ್ಲ ಗೊತ್ತು, ಎಲ್ಲಿ ಹುಟ್ಟಿದಾರ, ಎಲ್ಲಿ ಉದ್ಭವಿಸಿದಾರ ರೇಣುಕಾಚಾರ್ಯ ಅಂತ ತಿಳ್ಕೊಂಡು ಕೇಳಿದ್ರೆ, ಇವತ್ತಿನ ತೆಲಂಗಾಣದಲ್ಲಿರುವಂಥ ಕೊಲ್ಲಿಪಾಕಿ ಒಳಗೆ ಲಿಂಗೋದ್ಭವರಾದರು ಅನ್ನುವಂಥ ವಿಚಾರವನ್ನು ನಾವೆಲ್ಲ ಕೇಳ್ತೀವಿ. ಕೊಲ್ಲಿಪಾಕಿಗೆ ಭಾಳಷ್ಟು ಹೆಸರುಗಳದಾವೆ. ಕೊನಲುಪಾಕ, ಕುಲ್ಯಪಾಕ ಅನ್ನುವಂಥ ಭಾಳಷ್ಟು ಹೆಸರುಗಳದಾವೆ. ಕುಲ್ಯಪಾಕ ಅಂದ್ರೇನು? ಕುಲವನ್ನು ಪಾವನ ಮಾಡೋದು ಅಂತ ತಿಳ್ಕೊಂಡು. ಮತ್ತು ನೀವೆಲ್ಲ ಅನ್ಬೋದು, ಕುಲಮಾನವರಿಗೆಲ್ಲ ಕುಲ ಅನ್ನುವಂಥದ್ದು ಇರ್ತೈತಿ, ಇವ್ರು ಜಗದುದ್ಧಾರಕ್ಕಾಗಿ ಬಂದಂಥವ್ರಿಗೆ ಇವ್ರಿಗೆ ಯಾವ ಕುಲ ಅನ್ನುವಂಥದ್ದು ಐತಿ ಅಂತ ತಿಳ್ಕೊಂಡು ಅವ್ರಿಗೂ. ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯಲ್ಲಿ ಉದಯವಾಗಿ ಅಲ್ಲಿಂದನೇ ಅವ್ರು ಏನ್ ಮಾಡಿದ್ರು ಅಂದ್ರೆ, ಧರ್ಮದ ಆಚಾರ ವಿಚಾರ ತತ್ವಗಳನ್ನ ಈ ನಾಡಿನ ಸಮಸ್ತರಿಗೂ ಸಹಿತ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದರು. ಶಿವತತ್ವಗಳನ್ನ ಪ್ರಚಾರ ಮಾಡಿದರು. ಲಿಂಗ ರುದ್ರಾಕ್ಷಿಗಳನ್ನ ಕೊಟ್ಟು ಅವರನ್ನ ಶಿವಭಕ್ತರನ್ನಾಗಿ ಮಾಡಿರುವಂತಹ ಕಾರ್ಯ ಅದು ಯಾರದು ಅಂತಂದ್ರೆ ಆದಿ ಜಗದ್ಗುರು ರೇಣುಕರದು ಅನ್ನುವಂಥದ್ದು. ಹಾಗೆ ಮಾಡ್ತಾ 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 ಅವ್ರು ಏನ್ ಮಾಡಿದ್ರು ಅಂದ್ರೆ ವೀರಶೈವ ಧರ್ಮದ ಸ್ಥಾಪನೆಯನ್ನ ಮಾಡಿದರು. ವೀರಶೈವ ಧರ್ಮದ ಸ್ಥಾಪನೆಯನ್ನ ಮಾಡಿದ ನಂತರದೊಳಗೆ ಆ ಧರ್ಮಕ್ಕೆ ಏನು ತತ್ವ ಸಿದ್ಧಾಂತಗಳದಾವ ಅವುಗಳನ್ನ ಅಗಸ್ತ್ಯ ಮಹಾಮುನಿಗಳಿಗೆ ಬೋಧನೆ ಮಾಡಿದರು. ಅಗಸ್ತ್ಯ ಮಹರ್ಷಿಗಳು ಅವರು ಶಿವಯೋಗಿ ಶಿವಾಚಾರ್ಯರಿಗೆ ಹೇಳಿ ಅವರ ಕಡೆಯಿಂದ ನಮ್ಮ ಧರ್ಮದ ತತ್ವ ಸಿದ್ಧಾಂತಗಳನ್ನ ಹೊಂದಿರುವಂತಹ ಒಂದು ಧರ್ಮ ಗ್ರಂಥವನ್ನ ಅವರು ರಚನೆ ಮಾಡಿದರು. ಆ ಧರ್ಮ ಗ್ರಂಥ ಯಾವುದು ಅಂತ ಕೇಳಿದ್ರೆ ಸಿದ್ಧಾಂತ ಶಿಖಾಮಣಿ ಅನ್ನುವಂಥದ್ದು. ಯಾಕದಕ್ಕೆ ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಹೆಸರನ್ನ ಕೊಟ್ಟರು ಅಂತಂದ್ರೆ, ಅದು ಎಲ್ಲ ಸಿದ್ಧಾಂತಗಳಿಗೂ ಶಿಖರಪ್ರಾಯವಾಗಿರುವುದರಿಂದ ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಎನ್ನುವಂಥ ಹೆಸರನ್ನ ಕೊಟ್ಟರು ಅನ್ನುವಂಥದ್ದು. ಆ ಗ್ರಂಥದೊಳಗೆ ಬರ್ತಕ್ಕಂಥ ವಿಚಾರಗಳನ್ನ ನಾವು ನೋಡ್ತಾ ಹೋದ್ರೆ, ಮೊಟ್ಟ ಮೊದಲಿಗೆ ಈ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟಗಳು ಅಥವಾ ಇವನು ಮೇಲ್ಜಾತಿಯವನು, ಅವನು ಕೆಳ ಜಾತಿಯವನು, ಇಂಥ ಏನು ಅವಮಾನಿತ ವರ್ಗಗಳೇನಿದ್ದವು ಆ ಎಲ್ಲ ವರ್ಗಗಳನ್ನ ಪ್ರೀತಿಸ್ತಾ ಅವರಿಗೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಶಿಕ್ಷಣವನ್ನ ಕೊಡ್ತಾ ನಾವೆಲ್ಲರೂ ಸಮಾನರು ಅನ್ನುವಂಥ ತತ್ವವನ್ನ ಬೋಧನೆ ಮಾಡಿದಂಥವರು ಯಾರು ಅಂತ ಕೇಳಿದ್ರೆ ಅದು ಆದಿ ಜಗದ್ಗುರು ರೇಣುಕರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಏನು ಈ ತತ್ವಗಳನ್ನ ಅರಿತು ಆಚರಿಸುವಂತಹ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಸ್ವಲ್ಪ ಹಿನ್ನಡೆ ಆಗ್ತಾ ಇದ್ದೀವಿ ಅನ್ನೋ ಅಂತ ನನ್ನ ಭಾವನೆ. ಯಾಕಂದ್ರೆ ಇವತ್ತೇ ನೀವು ಒಂದು ಉದಾಹರಣೆ ತಗೊಳ್ರಿ. ಏನು ನಿನ್ನೆ ಮತ್ತು ಇವತ್ತು ಬೆಳಗಿನ ಸಮಯದೊಳಗೆ ಇಲ್ಲಿ ರುದ್ರಾಭಿಷೇಕ ನಡೆಸಿದ್ರು. ರುದ್ರಾಭಿಷೇಕ ನಡೆಸುವಂತಹ ಸಂದರ್ಭದೊಳಗೆ ಎಷ್ಟು ಜನ ಇದ್ರು ಅಂತ ಕೇಳಿದ್ರೆ, ಒಬ್ಬ ರುದ್ರ ಓದವ, ಇನ್ನೊಬ್ಬ ಅವರಿಗೆ ಸಹಾಯ ಮಾಡವ.
ಇಬ್ಬರನ್ನ ಬಿಟ್ರೆ ಯಾರೂ ಇಲ್ಲ. ಮತ್ತೆ ಯಾರೂ ಇಲ್ಲ ಅಂತಂದಾಗ ಮತ್ತೆ ಉಳಿದವರೆಲ್ಲ ಎಲ್ಲಿದ್ರು? ನೀವು ಮಾಡು ಅಂತ ಹೇಳಿಬಿಟ್ರೆ ಮುಗಿದೋಯ್ತೇನೋ ಅಂತಲ್ಲ. ನಾನು ಹೇಳೋದೇನು, ಏನೋ ಒಂದು ಕಾರ್ಯ ನಡೀತಿರ್ಬೇಕಾದ್ರೆ ಆ ಕಾರ್ಯದೊಳಗೆ ನಾವೆಲ್ಲರೂ ಭಾಗವಹಿಸಬೇಕು ಅಂತ. ಪ್ರತಿಯೊಂದು ಹಂತದೊಳಗೂ ಸಹಿತ ಈಗಾಗಲೇ ನಮ್ಮ ಪೂಜ್ಯರು ಹೇಳಿದರು, ಎಷ್ಟೋ ಜನ ಇವತ್ತು ಲಿಂಗನೇ ಕಟ್ಕೊಂಡಿಲ್ಲ. ಒಂದೇ ಸಾಂಬಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಜಯಾತ್ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ ಸರ್ವಲೋಕೋಪಕಾರಾಯ ಯೋ ದೇವಃ ಪರಮೇಶ್ವರಃ ಚರತ್ಯತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಪ್ರಾತಸ್ಮರಣೀಯರಾದ ಆದಿ ಜಗದ್ಗುರು ರೇಣುಕಾದಿ ಪಂಚ ಬಹಳ ಸುಂದರವಾಗಿರತಕ್ಕಂಥ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಸಮಯ ಬಹಳ ಆಗಿದೆ ಅಂತ ಎಲ್ಲರೂ ಹೇಳ್ಕೊತಾ ಬಂದಾರ. ಸಮಯ ಆದರೂ ಕೂಡ ನೀವೆಲ್ಲ ಪ್ರಸಾದ ಮಾಡುವಂತ ಟೈಮ್ ಆದರೂ ಕೂಡ ನೀವು ಇಷ್ಟೊಂದು ಆಸಕ್ತರಾಗಿ ಜಗದ್ಗುರು ರೇಣುಕ ಭಗವತ್ಪಾದರ ಒಂದು ಜಯಂತಿಯ ಅನುಭವವನ್ನ ಪಡೆದುಕೊಳ್ಳುತ್ತಾ ಇರತಕ್ಕಂಥದ್ದು ನೋಡಿ ನಿಜವಾಗಿ ನನಗೆ ಬಹಳ ಸಂತೋಷವನ್ನ ತಂದಿದೆ. ಆದಿಯಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಆ ಪರಶಿವನ ಪಂಚಮುಖಗಳು, ಪರಮಾತ್ಮನಿಗೆ ಎಷ್ಟು ಮುಖ ರೀ? ಎಷ್ಟು ಮುಖ ಅದಾವ? ಪರಮಾತ್ಮಗೆ 5 ಮುಖಗಳು. ಗೊತ್ತಿಲ್ಲ ನಿಮಗೆ? ಮನೆ ಬಂದಿದ್ನಲ್ಲ, ನೋಡ್ಲಿಲ್ಲ ನೀವು? ಪರಮಾತ್ಮನಿಗೆ ಪಂಚಮುಖಗಳು: ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತೇಳಿ 5 ಮುಖಗಳು. ಪರಮಾತ್ಮನ ಪಂಚಮುಖಗಳು ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಪಂಚ ತತ್ವಗಳು ಸಂಚಾರ ಮಾಡುತ್ತಾ ಕರ್ನಾಟಕದ ಮಲಯಾಚಲ ಪರ್ವತದಲ್ಲಿ ಅವರು ಒಂದು ರಂಭಾಪುರಿ ಪೀಠವನ್ನ ಸಂಸ್ಥಾಪನೆ ಮಾಡಿದರು ಅನ್ನುವಂಥದ್ದು. ರಂಭಾಪುರಿ ಪೀಠವನ್ನ ಸಂಸ್ಥಾಪಿಸಿ ಅಲ್ಲಿರ್ತಕ್ಕಂಥ ಮುನಿಶ್ರೇಷ್ಠರಾಗಿರತಕ್ಕಂಥ ಅಗಸ್ತ್ಯ ಮಹರ್ಷಿಗಳಿಗೆ ವೀರಶೈವ ತತ್ವ ಸಿದ್ಧಾಂತವನ್ನ ಉಪದೇಶ ಮಾಡಿದರು. ವೀರಶೈವ ತತ್ವ ಸಿದ್ಧಾಂತ ಏನು ಅಂತ ಕೇಳಿದರೆ, ಜೀವನು ಶಿವನನ್ನ ಕೂಡುವುದು. ಅಪ್ಪಗಳು ಇನ್ನೇ ಈಗ ಹೇಳಿದ್ರು ಗುರುಪಾದಪ್ಪಗಳು, ಮಹಾದೇವನಿಂದ ಮಾನವ ಬಂದಾನ ಅಂತ ಹೇಳಿ. ಮಹಾದೇವನಿಂದ ಮಾನವ ಬಂದಾನ. ಅದಕ್ಕೆ ಜೀವಾತ್ಮ ಪರಮಾತ್ಮ ಅಂತ ಬರ್ತದೆ ಆ ಶಾಸ್ತ್ರದೊಳಗ. ಜೀವಾತ್ಮ ಪರಮಾತ್ಮ, ಜೀವಾತ್ಮ ಪರಮಾತ್ಮನ ಕಿರಣ ಅಂಶ ಅಂತ ಬರ್ತದೆ. ಇದು ಪರಮಾತ್ಮನಿಂದ ಅಗಲಿ ಬಂದ ಒಂದು ಅಂಶ. ಪರಮಾತ್ಮನೇ ನೀನು. ಅದಕ್ಕೆ ನಿನ್ನೊಳಗ ಭಗವಂತನಿದ್ದಾನೆ, ಪರಮಾತ್ಮನಿದ್ದಾನೆ, ಶಿವನಿದ್ದಾನೆ. ನಿನ್ನ ಹೃದಯದೊಳಗ ಅವನಿದ್ದಾನೆ. ಅವನನ್ನ ಶಿವಜೀವರ ಐಕ್ಯತೆಯ ಸಿದ್ಧಾಂತವನ್ನ ಬೋಧಿಸುವಂತ ತತ್ವ ಸಿದ್ಧಾಂತ ಯಾವುದು ಅಂತ ಕೇಳಿದ್ರೆ ಅದು ಜಗದ್ಗುರು ರೇಣುಕ ಭಗವತ್ಪಾದರು ಇಡೀ ಜಗತ್ತಿಗೆ ಕೊಟ್ಟಿರುವಂತಹ ತತ್ವ ಸಿದ್ಧಾಂತ. ಅದು ಶಿವಜೀವರ ಐಕ್ಯತೆಯನ್ನ ಸಾಧಿಸುವಂತಹದ್ದು. ಅಂಥ ಸಿದ್ಧಾಂತದೊಳಗೆ, ವೀರಶೈವ ಸಿದ್ಧಾಂತದೊಳಗೆ, ಅಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲ
ನಮ್ಮ ಭಕ್ತಾದಿಗಳು ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ರೇಣುಕಾಚಾರ್ಯರ ಜಯಂತಿಯನ್ನು ಯಶಸ್ವಿಗೊಳಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ವಂದನೆಗಳು, ನಮಸ್ಕಾರ. ಎಲ್ಲರಿಗೂ ಕೂಡ ರುಚಿಕಟ್ಟಾಗಿರ್ತಕ್ಕಂಥ ಪ್ರಸಾದ ಸಿದ್ಧಪಡಿಸಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಗದ್ದಲ ಮಾಡಲಾರ್ದೇ ಶಾಂತ ರೀತಿಯಿಂದ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಯಿಸಿಕೊಳ್ತಾ ಇದ್ದೀನಿ. ನಮಸ್ಕಾರ. ನಿಂದ್ರಿ